ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಯಾರೆಲ್ಲ ಹಾಗೆ ಕತೆ ಕೇಳ್ತಾ ಇದ್ದೀರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ. ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹೃದಯವು ಬಯಸಿದೆ ನಿನ್ನನ್ನೇ ಕಥೆಯ ಮುಂದಿನ ಅಧ್ಯಾಯ. ಇಚ್ಛಾ ತಾನು ಉಟ್ಟ ಸೀರೆ ಬದಲಾಯಿಸಿ ಜೀನ್ಸ್ ಪ್ಯಾಂಟ್ ಹಾಗೂ ಶರ್ಟ್ ಧರಿಸಿ ಅದರ ಮೇಲೊಂದು ವೇಸ್ಟ್ ಕೋಟ್ ಹಾಕಿಕೊಂಡು ತನಗೆ ಅವಶ್ಯಕ ಇರುವ ಕೆಲವು ವಸ್ತುಗಳನ್ನು ತೆಗೆದುಕೊಂಡು ಅಂಬಿಕಾಳ ಬಳಿ ಈಗ ಬರುವುದಾಗಿ ತಿಳಿಸಿ ಭುವನ್ ಹೇಳಿದ ಕಡೆ ಹೊರಟಳು. ಅವನು ಕಳಿಸಿದ ಕಾರ್ ಹತ್ತಿ ಹೊರಟವಳ ಕಣ್ಣೆದುರು ಭರತ್ ಬಂದು ನಿಂತಂತಾಗಿತ್ತು. ಸಾರಿ ಭರತ್, ನಿನ್ನ ಹತ್ರ ಹೇಳಿದೆ, ಮೃತ್ಯುವಿನ ಗುಹೆ ಒಳಗೋಗ್ತಿದ್ದೀನಿ. ನಾನು ಸಾಯ್ತೀನೋ ಬದುಕ್ತೀನೋ ಗೊತ್ತಿಲ್ಲ, ಆದರೆ ನಿನ್ನ ಮಗುವಿನ ಜೀವಕ್ಕೆ ಯಾವುದೇ ತೊಂದರೆ ಆಗದಂತೆ ನೋಡ್ಕೋತೀನಿ. ಒಬ್ಬ ಹೆಣ್ಣಾಗಿ ಆ ಪರಿಸ್ಥಿತಿಯಲ್ಲಿ ನನ್ನನ್ನು ನಾನು ರಕ್ಷಿಸಿಕೊಳ್ಳುವಲ್ಲಿ ಸೋತಿದ್ದೇನೆ, ಆದರೆ ನನ್ನ ಮಗಳ ತಾಯಿಯಾಗಿ ನಾನು ಸೋಲೋದಿಲ್ಲ. ಇವತ್ತು ಒಂದೋ ನಾನು ಉಳಿಬೇಕು, ಇಲ್ಲ ಅಂದರೆ ಭುವನ್, ಇಬ್ಬರಲ್ಲೊಬ್ಬರು ಸಾಯಲೇಬೇಕು. ಹಳೆಯದ್ದೆಲ್ಲ ಮರೆತು ನಿನ್ನ ಜೊತೆ ಸುಖವಾಗಿ ಸಂಸಾರ ಮಾಡ್ಕೊಂಡು ಇರಬೇಕು ಅಂದ್ಕೊಂಡಿದ್ದೆ ಭರತ್. ನನ್ನ ಕನಸು ಕನಸಾಗೆ ಉಳಿತೇನೋ. ಆ ದೇವರಿಗೆ ನಾವು ಒಂದಾಗೋದು ಇಷ್ಟ ಇಲ್ಲ ಭರತ್. ಅದಕ್ಕೆ ಇನ್ನೇನು ನಾವು ಒಂದಾಗ್ತೀವಿ ಅನ್ನೋವಾಗ ನಮ್ಮಿಬ್ಬರನ್ನ ದೂರ ಮಾಡ್ತಾನೆ. ನಿನ್ನ ಜೊತೆ ಜೀವನ ಮಾಡೋ ಯೋಗ್ಯತೆ ನನಗಿಲ್ಲ. ಅದಕ್ಕೆ ಏನೋ ನನ್ನ ಪ್ರಾಣಕ್ಕೆ ಈ ರೀತಿ ಅಂತ್ಯ ಬರೆದಿದ್ದಾನೆ ಆ ದೇವರು ಎಂದುಕೊಂಡಳು ಇಚ್ಛಾ. ಇಚ್ಛಾಳನ್ನು ಹೊತ್ತ ಕಾರು ಊರ ಹೊರಗಿನ ಹಳೆಯ ಬಂಗಲೆಯ ಎದುರು ನಿಂತಿತ್ತು. ಕೆಳಗೆ ಇಳಿಯದೆ ಹಾಗೆ ತನ್ನ ಯೋಚನಾ ಪರಿಧಿಯೊಳಗೆ ಕಳೆದು ಹೋದವಳನ್ನು ಎಚ್ಚರಿಸುವಂತೆ, ಮೇಡಮ್ ಇಳಿರಿ ಕೆಳಗೆ ಎಂದು ಡ್ರೈವರ್ ಕಾರಿನ ಬಾಗಿಲು ತೆರೆದು ನಿಂತ. ಕಾರಿನಿಂದ ಕೆಳಗಿಳಿದು ಸುತ್ತಮುತ್ತಲಿನ ಪರಿಸರವನ್ನೇ ಪರೀಕ್ಷಾತ್ಮಕವಾಗಿ ಪರಿಶೀಲಿಸಿದಳು. ಅರ್ಧಂಬರ್ಧ ಕಟ್ಟಿದ 4 ಅಂತಸ್ತಿನ ಹಳೆಯ ಕಟ್ಟಡವದು. ಅರ್ಧಕ್ಕೆ ನಿಂತು ಭೂತದ ಬಂಗಲೆಯಂತೆ ಕಾಣುತ್ತಿತ್ತು. ಅದನ್ನು ನೋಡಿ, ನಿನ್ನಂಥ ವಿಲನ್ಗೆ ಸರಿಯಾದ ಜಾಗನೇ ಆರಿಸ್ಕೊಂಡಿದ್ಯಾ ಭುವನ್ ಎಂದುಕೊಂಡು ವ್ಯಂಗ್ಯನಗು ಬೀರಿದಳು. ಒಂದೊಂದು ಹೆಜ್ಜೆ ಇಟ್ಟು ಮುಂದೆ ಬರುತ್ತಿದ್ದವಳ ಶೂವಿನ ಸದ್ದು ಒಳಗಿನವರೆಗೆ ಕೇಳುತ್ತಿತ್ತು. ಇಚ್ಛಾ ಬರುತ್ತಿರುವಳು ಎಂದು ತಿಳಿಯುತ್ತಲೇ ಮೈಕಲ್ ಹೊರಗೆ ಓಡಿ ಬಂದಿದ್ದ. ಈ ಮೆಂಟಲ್ ಕೂಡ ಇಲ್ಲೇ ಇದೆಯಾ? ಇವನಪ್ಪ, ಇವನು ಮಾಡಿದ ದುಡ್ಡು ಬೇಕಾದಷ್ಟಿದೆ, ಮಾಡೋದಕ್ಕೆ ಬೇರೇನೂ ಕೆಲಸ ಇಲ್ಲ, ಮತ್ತೇನು ಮಾಡೋದು, ಅದಕ್ಕೆ ಹೊತ್ಕೊಳಿಯೋಕೆ ಇಲ್ಲಿ ಬಂದು ಕೂತಿದೆ ಎಂದು ಬೈದುಕೊಂಡಿದ್ದಳು. ಕೊನೆಗೂ ಬಂದ್ಯಾ ಇಚ್ಛಾ, ನಿನ್ನನ್ನು ನೋಡದೆ ಹುಚ್ಚಿಡಿಯುತ್ತೋ ಏನೋ ಅನ್ನಿಸ್ಬಿಟ್ಟಿತು ಎಂದು ಅವಳನ್ನು ಬಿಗಿಯಾಗಿ ತಬ್ಬಲು ಹೊರಟವನ ಎದೆಗೆ ಕೈ ಇಟ್ಟು ದೂಡಿದಳು ಇಚ್ಛಾ. ನನ್ನನ್ನು ತಪ್ಕೊಳ್ಳೋದಕ್ಕೆ ನೀನು ನನ್ನ ಫ್ರೆಂಡ್ ಅಲ್ಲ, ಆತ್ಮೀಯನೂ ಅಲ್ಲ. ಒಂಚೂರು ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ನಿನಗೆ ಒಳ್ಳೆಯದು ಮೈಕಲ್. ಯಾರ್ಯಾರೋ ಬಂದು ನನ್ನನ್ನು ತಪ್ಕೊಳ್ಳೋಕೆ ನಾನು ಚಲನೆ ಇಲ್ಲದ ಮರ ಅಲ್ಲ. ನನಗೆ ಇಷ್ಟ ಇಲ್ಲದೆ ನನ್ನನ್ನು ಟಚ್ ಮಾಡಿದ್ರೆ ನಿನ್ನ ಕೈ ಮುರಿದಾಕ್ತೀನಿ ಎಂದು ಅವನನ್ನೇ ಎದುರಿಸುವಂತೆ ನುಡಿದಳು. ಓ ಕಮ್ ಆನ್ ಇಚ್ಛಾ, ನಾನು ಯಾರು ಅಂತ ಗೊತ್ತು ನಿನಗೆ. ನಾನು ನಿನ್ನನ್ನು ಪ್ರೀತಿಸ್ತಿದ್ದೀನಿ ಇಚ್ಛಾ, ಮತ್ತೆ ನನ್ನ ಹತ್ರನೇ ಗಾಂಚಲಿ ಮಾಡಿದ್ರೆ ಹೇಗೆ ಎನ್ನುತ್ತಾ ಅವಳನ್ನು ತನ್ನ ತೋಳಲ್ಲಿ ಬಳಸಲು ಬಂದ. ನೋಡು ಮೈಕಲ್, ನನಗೆ ನಿನ್ನ ಬಗ್ಗೆ ಕೃತಜ್ಞತೆ ಇದೆ. ಆವತ್ತು ನನ್ನನ್ನು ರಕ್ಷಿಸಿದವನು ನೀನು. ಒಂದು ರೀತಿ ನಾನೀಗ ಬದುಕಿರೋದಕ್ಕೆ ನೀನೇ ಕಾರಣ. ಹಾಗಂತ ನಾನು ನಿನ್ನನ್ನು ಮದುವೆ ಆಗ್ತೀನಿ ಅನ್ನೋ ಹುಚ್ಚಾಸೆ ಬಿಟ್ಬಿಡು. ನಾನು ಪ್ರೀತಿಸಿದ್ದು ಅನಾಮಿಕನ ರೂಪದಲ್ಲಿದ್ದ ಭರತನ್ನ. ಇಂದು ಮುಂದು ಎಂದೆಂದು ಅವನನ್ನು ಬಿಟ್ಟು ಬೇರೆ ಯಾರೂ ನನ್ನ ಮನಸ್ಸಿನೊಳಗೆ ಬರೋದಿಲ್ಲ. ನಾನಿಲ್ಲಿ ಬಂದಿದ್ದು ನನ್ನ ಮಗಳಿಗೋಸ್ಕರ. ನನ್ನ ಮಗಳಲ್ಲಿ ನಿಮ್ಮ ಹುಚ್ಚಿಗೋಸ್ಕರ. ನನ್ನ ಮಗಳಿಗೆ ಏನಾದರೂ ತೊಂದರೆ ಆದರೆ ಮಾತ್ರ ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ ಎಂದು ಮೈಕಲನ್ನು ಸರಿಸಿ ಮುಂದೆ ಹೋದಳು. ವೆಲ್ಕಮ್ ಬೇಬಿ, ವೆಲ್ಕಮ್. ನಿನ್ನ ಅನಾಮಿಕ ಸಿಕ್ಕಿದ ಖುಷಿಗೆ ನಿನ್ನ ಕೊಬ್ಬು ಜಾಸ್ತಿ ಆದಾಗ ಕಾಣುತ್ತೆ ಎಂದು ಮೇಲಿನಿಂದ ಕೆಳಗಿನವರೆಗೆ ಅವಳನ್ನೇ ಸ್ಕ್ಯಾನ್ ಮಾಡುವಂತೆ ನೋಡುತ್ತಿರುವ ಭುವನ್ ಕಣ್ಣನ್ನು ಕಿತ್ತಿ ಎಸೆಯುವಷ್ಟು ಕೋಪ ಏರಿದ್ದು ಅವಳಿಗೆ. ಇಚ್ಛಾಳಿಗಿಂತ ಜಾಸ್ತಿ ಕೋಪ ಏರಿದ್ದು ಮೈಕಲ್ಗೆ. ಅವಳು ತನ್ನವಳು ಎಂದು ಅವನೆಂದೋ ತನ್ನ ಮನಸ್ಸಿಗೆ ಖಾತ್ರಿ ಮಾಡಿಸಿದ್ದ. ಭುವನ್ನ ನೋಟದಲ್ಲಿ ಇದ್ದ ಕಾಮುಕತನ ಅವನ ಕಣ್ಣಿಗೆ ರಾಚಿತು. ಅವನ ಬಳಿಗೆ ಹೋಗಿ ಅವನ ಕಾಲರ್ ಹಿಡಿದು ಮುಸುಡಿಗೆ ಗುದ್ದಿ, ಮೈಂಡ್ ಯುವರ್ ಟಂಗ್ ಭುವನ್, ಇಚ್ಛಾ ನನ್ನವಳು. ನಿನ್ನ ನೋಟ ಮಾತು ಎಲ್ಲವೂ ನಿನ್ನ ಹಿಡಿತದಲ್ಲಿರಲಿ ಎಂದ ಮೈಕಲ್.
ಏಯ್ ಮೈಕಲ್, ನನ್ನ ಮಗನ ಮೇಲೆ ಕೈ ಮಾಡೋಕೆ ಎಷ್ಟೋ ಧೈರ್ಯ ನಿನಗೆ. ಒಂದು ಕಾಲದಲ್ಲಿ ಅವಳು ನನ್ನ ಮಗನ ಹೆಂಡತಿಯಾಗಿದ್ಲು ಎಂದ ಜಯೇಂದ್ರ. ಅವನಿಗೆ ತನ್ನ ಮಗನ ಮೇಲೆ ಕೈ ಮಾಡಿದವನ ಮೇಲೆ ತೀರದ ಕೋಪ. ಆಗಿದ್ಲು ಅಷ್ಟೆ. ನಿಮಗೆ ಕೊಡಬೇಕಾಗಿರೋ ಅಷ್ಟು ದುಡ್ಡು ಕೊಟ್ಟು ಅವರಿಬ್ಬರಿಗೆ ಡೈವರ್ಸ್ ಕೂಡ ಕೊಡ್ಸಾಗಿದೆ. ಈಗ ಅವಳು ನನ್ನವಳು ಎಂದು ಬೀಗಿದ ಪೆಂಗನಿಗೆ ಭರತ್ ಅನ್ನುವ ಹುಲಿಯ ಹೆಸರು ಮರೆತು ಹೋಗಿತ್ತು. ಅವರವರು ಜಗಳ ಮಾಡಿಕೊಳ್ಳುತ್ತಿದ್ದರೆ ಇಚ್ಛಾ ಮಗಳು ಇಕ್ಷಿತಾಳಿಗಾಗಿ ಸುತ್ತ ನೋಡತೊಡಗಿದಳು. ಒಂದೊಂದೇ ರೂಮ್ ಒಳಗೆ ಇಣುಕಿ ನಿರಾಸೆಯಿಂದ ಹೊರಬರುತ್ತಿದ್ದವಳು ಅಷ್ಟೇ ಆಸೆ ಇಟ್ಟುಕೊಂಡು ಮುಂದಿನ ರೂಮಿಗೆ ಹೋಗುತ್ತಿದ್ದಳು. ನನ್ನ ಮಗಳು ಎಲ್ಲಿದ್ದಾಳೆ ದೇವ್ರೆ, ಒಂದು ಸುಳಿವು ಕೊಡು ನನಗೆ ಎನ್ನುತ್ತಾ ಹುಡುಕುತ್ತಾ ಇನ್ನೊಂದು ರೂಮಿನ ಒಳಗೆ ಕಾಲಿಟ್ಟವಳ ಕಿವಿಗೆ ಬೀಳುವಂತೆ ಕುಸುಕುಸು ಎಂದು ಸಣ್ಣಗೆ ಅಳುವ ಸದ್ದು ಕೇಳಿಸುತ್ತಿತ್ತು. ನಿದಿರೆಯಿಂದ ಎಚ್ಚೆತ್ತು ಅಳತೊಡಗಿದಳು ಅವಳ ಮಾನಸ ಪುತ್ರಿ ಇಕ್ಷಿತಾ. ನನ್ನ ಮಗಳು ಅಳ್ತಿದ್ದಾಳೆ ಎಂದವಳು ಸೂಕ್ಷ್ಮವಾಗಿ ಕಿವಿ ಕೊಟ್ಟು ಪಕ್ಕದ ರೂಮಿಗೆ ಓಡಿದಳು. ಡ್ಯಾಡಿ, ಮೈಕಲ್, ಸಾಕು ನಿಲ್ಲಿಸಿ ನಿಮ್ಮ ಗಲಾಟೆ. ನಾವು ಕಿತ್ತಾಡೋ ಸಮಯ ಅಲ್ಲ ಇದು. ಎಲ್ಲ ನಾವು ಪ್ಲ್ಯಾನ್ ಮಾಡಿದಂತೆ ಆಗಬೇಕು. ಅದ್ಬಿಟ್ಟು ನಿಮ್ಮಿಬ್ರ ಗಲಾಟೆಯಿಂದ ಚಿಂದಂಥ ಅವಕಾಶ ನಮ್ಮ ಕೈ ತಪ್ಪಿ ಹೋಗಬಾರ್ದು ಎಂದ ಭುವನ್ ಮಾತು ಅವರಿಬ್ಬರಿಗೂ ಸರಿ ಅನಿಸಿ ಒಬ್ಬರನ್ನೊಬ್ಬರು ದುರುಗುಟ್ಟಿಕೊಂಡೇ ದೂರ ಸರಿದು ನಿಂತರು. ಇಚ್ಚಾಳಿಗಾಗಿ ಸುತ್ತ ನೋಡಿದ ಮೈಕಲ್ಗೆ ಅವಳನ್ನು ಕಾಣದೆ ತಲೆ ಕೆಟ್ಟು ಹೋದಂತಾಗಿತ್ತು. ಅವಳು ಮಗುವಿನ ಹುಡುಕಾಟದಲ್ಲಿ ಇರಬಹುದು ಎಂಬ ಆಲೋಚನೆ ಬರುತ್ತಲೇ ರೂಮಿನ ಕಡೆ ಓಡಿದ. ಭುವನ್, ಇಚ್ಛಾ ಮಗುವನ್ನು ಎತ್ಕೊಂಡು ಹೋಗಿ ನಮ್ಮ ಕೈಯಿಂದ ಎಸ್ಕೇಪ್ ಆಗೋ ಪ್ಲ್ಯಾನ್ ಮಾಡ್ತಿದ್ದಾಳೆ. ಎಲ್ಲೂ ಹೊರಗೋಗ್ದಂತೆ ನೋಡ್ಕೋ ಎಂದು ಕೂಗುತ್ತಲೇ ಹೋದ. ಡ್ಯಾಡಿ, ಮೈಕಲನ್ನು ತಡಿಬೇಡಿ. ಇಚ್ಛಾ ಅವನ ಕೈ ಸೇರಿ ಆ ಮಗು ಸತ್ರೇನೆ ನಮಗೆ ನೆಮ್ಮದಿ. ಅದಾದಮೇಲೆ ನಾವಿಲ್ಲಿ ಒಂದು ನಿಮಿಷನೂ ಇರಬಾರ್ದು. ಆದಷ್ಟು ಬೇಗ ಇಲ್ಲಿಂದ ಹೊರಟು ಬಿಡಬೇಕು ಎಂದವನಿಗೆ ಇಚ್ಛಾ ಭರತನ್ನು ದೂರ ಮಾಡಿ ತನ್ನ ಸೇಡು ತೀರಿಸಿಕೊಳ್ಳುವ ಹುಚ್ಚು. ಆ ಹುಚ್ಚನ ಮಗ ಯಾವಾಗ ಬರ್ತಾನೋ ಹೇಳೋದಕ್ಕಾಗೋದಿಲ್ಲ. ಮೊದಲು ಇಲ್ಲಿಂದ ಎಸ್ಕೇಪ್ ಆಗಬೇಕು. ನಮ್ಮ ಜನ ಬೇರೆ ಜಾಸ್ತಿ ಇಲ್ಲ. ಹೊರಗೆ ಒಬ್ಬರ ಹೊರತಾಗಿ ನಾವು ಮೂರೇ ಇರೋದು ಎಂದ ಅತ್ತ ಇತ್ತ ನೋಡುತ್ತಾ. ಜನ ಹೆಚ್ಚಾದಷ್ಟು ತಮ್ಮ ಮಾಹಿತಿ ಹೊರ ಹೋಗುವ ಅಪಾಯ ಜೊತೆ ಭರತ್ ಕಣ್ಣು ತಮ್ಮ ಮೇಲೆ ಎಲ್ಲಿ ಬೀಳುವುದೋ ಎಂದು ಮಗುವನ್ನು ಕಿಡ್ನಾಪ್ ಮಾಡಿರುವವರನ್ನು ಇಲ್ಲಿ ತನಕ ಬರುವ ಅವಕಾಶವೇ ಕೊಟ್ಟಿರಲಿಲ್ಲ ಅವರು. ಯಾರಿಗೂ ತಿಳಿಯದಂತೆ ತಮ್ಮ ಕೆಲಸ ಸಾಧಿಸಿ ಹೋಗುವ ಅಪಾಹಪಿಯಲ್ಲಿ ಇದ್ದರು ಅವರೆಲ್ಲ. ಮಗುವಿನ ಅಳು ಕೇಳಿ ಓಡಿ ಬಂದ ಇಚ್ಚಾಳಿಗೆ ಕಂಡಿದ್ದು ಕೈ ಕಾಲು ಕಟ್ಟಿ ಹಾಕಿ ಬಾಯಿಗೆ ನಿಪ್ಪಲ್ ಇಟ್ಟು ನಿಪ್ಪಲ್ ಉಗುಳದಂತೆ ನಿಪ್ಪಲ್ ಮೇಲೆ ಅಂಟಿಸಿರುವ ಪ್ಲಾಸ್ಟರ್ನ ಎಡೆಯಿಂದಲೇ ಕುಸುಕುಸು ಎನ್ನುತ್ತಿರುವ ಮುದ್ದು ಮರಿ. ಮುದ್ದು ಎನ್ನುತ್ತಾ ಓಡಿ ಮಗುವಿನ ಕೈಕಾಲು ಬಿಡಿಸಿ ಅವಳನ್ನು ಎತ್ತಿಕೊಳ್ಳಬೇಕು ಎನ್ನುವಷ್ಟರಲ್ಲಿ ಮೈಕಲ್ ಕೈಗಳು ಅವಳನ್ನು ಬಂಧಿಸಿತು. ಹಿಂದಿನಿಂದ ಬಂದವ ಅವಳ ಕೈಗಳನ್ನು ಬಿಗಿಯಾಗಿ ಹಿಂದಕ್ಕೆ ಹಿಡಿದ. ಹಿಂದೆ ತಿರುಗಿ ನೋಡಿ, ಮೈಕಲ್, ನನ್ನ ತಂಟೆಗೆ ಬಂದು ಅನ್ಯಾಯವಾಗಿ ಸಾಯ್ಬೇಡ. ಇವತ್ತು ನನ್ನ ಕೈಯಿಂದ ನಿನ್ನ ಜೀವ ಹೋಗೋ ಥರ ಮಾಡ್ಕೋಬೇಡ ಎಂದು ಅವಳು ಬುದ್ಧಿ ಹೇಳಿದಳಾದರೂ ಅವನ ತಲೆಗೆ ಹೋಗಲಿಲ್ಲ. ಇಲ್ಲ ಇಚ್ಛಾ, ಇವತ್ತೇನೇ ಆದರೂ ನಿನ್ನನ್ನು ಬಿಡೋದಿಲ್ಲ. ನೀನು ನನ್ನ ಜೊತೆ ದುಬೈಗೆ ಬರ್ತಾ ಇದೆಯಾ? ಹಳೆಯದ್ದೆಲ್ಲ ಮರೆತು ನಾನು ನೀನು ಇಬ್ಬರೇ ಒಟ್ಟಾಗಿರೋಣ ಎಂದವನ ಹಣೆಗೆ ತನ್ನ ಹಿಂದಲೆಯಿಂದ ಗುದ್ದಿದಳು. ಹಣೆಗೆ ಆದ ಏಟಿಗೆ ಅವನ ಕೈ ಸಡಿಲವಾಯಿತು. ಅವಳು ಅವನ ಹಿಡಿತದಿಂದ ಹೊರಬಂದು ಆಗಿತ್ತು. ಹಣೆ ಉಜ್ಜಿಕೊಳ್ಳುತ್ತಿರುವಂತೆ ಅವಳನ್ನೇ ನೋಡುತ್ತಾ, ಈ ನಿನ್ನ ಆ್ಯಟಿಟ್ಯೂಡ್, ಧೈರ್ಯ ನನಗೆ ಇಷ್ಟ ಆಗೋದು. ನಾನು ನಿನ್ನಲ್ಲಿ ಇಷ್ಟಪಟ್ಟಿದ್ದು ಇದೇ ಗುಣ ಎಂದವನ ಮುಸುಡಿಯ ಕಡೆ ಧಾವಿಸಿತು ಅವಳ ಕೈ ಮುಷ್ಟಿ. ಮಧ್ಯದಲ್ಲೇ ಅವಳ ಕೈಯನ್ನು ಬ್ಲಾಕ್ ಮಾಡಿ, ಇಚ್ಛಾ, ಇದು ಫೈಟ್ ಮಾಡೋ ಸಮಯ ಅಲ್ಲ. ನೀನು ವೇಸ್ಟ್ ಮಾಡೋ ಒಂದೊಂದು ಸೆಕೆಂಡ್ ಕೂಡ ನಿನ್ನ ಮಗಳ ಜೀವದ ಜೊತೆ ಆಟ ಆಡ್ದಂತೆ ಎಂದು ನಗುತ್ತಾ ಹೇಳುವಾಗ ಮರಗಟ್ಟಿದಂತೆ ನಿಂತು ಬಿಟ್ಟಳು ಇಚ್ಛಾ. ನಾನು ಸುಳ್ಳು ಹೇಳಿದೆ ಅಂದ್ಕೊಂಡ್ಯಾ ಇಚ್ಛಾ? ನಿನ್ನ ಮಗಳ ಮೈಯಲ್ಲಿ ಈಗಾಗಲೇ ಸ್ಲೋ ಪಾಯ್ಸನ್ ಇಂಜೆಕ್ಟ್ ಆಗಿರೋದು ಸತ್ಯ. ಇನ್ನು ಜಾಸ್ತಿ ಹೊತ್ತು ಏನೂ ಇಲ್ಲ. 24 ಗಂಟೆ ಟೈಮ್ ಇದ್ದರೂ ಪುಟ್ಟ ಮಗು ಅಲ್ವಾ, ಜೀವ ಹೋಗೋದಕ್ಕೆ ಜಾಸ್ತಿ ಹೊತ್ತೇನೂ ಬೇಡ ಎನ್ನುತ್ತಾ ಒಳ ಬಂದ ಭುವನ್ ಮಾತಿಗೆ ಬೆದರಿ ಮಗುವಿನ ಬಳಿ ಓಡಿದಳು. ಮಗುವಿನ ಸ್ಥಿತಿಯಲ್ಲಿ ಯಾವ ವ್ಯತ್ಯಾಸವೂ ಕಾಣಲಿಲ್ಲ. ಬರೇ ಕೆಮ್ಮು ಮಾತ್ರ ಆಗಾಗ ಬರುತ್ತಿರುವುದು ಕಾಣಿಸಿತು.
ಎಲ್ಲೋ ಧೂಳಿಗೆ ಕೆಮ್ಮು ಬರುತ್ತಿರಬಹುದು ಎಂದುಕೊಂಡು ಮಗುವನ್ನು ಪರೀಕ್ಷಿಸಿದಳು. ಇಚ್ಛಾ ಬೇಬಿ, ನಿನ್ನ ಮಗಳಿಗೆ ಬರ್ತಾ ಇರೋದು ಸಾಧಾರಣ ಕೆಮ್ಮು ಅಂದ್ಕೊಂಡ್ಯಾ? ನೀನು ತಪ್ಪು ಕಲ್ಪನೆ ಮಾಡಿಕೊಂಡೆ ಇಚ್ಛಾ. ಈಗ ಒಂದೊಂದಾಗಿ ಬರ್ತಿರೋ ಕೆಮ್ಮು ಹೊತ್ತು ಹೋದಂತೆ ಜಾಸ್ತಿ ಆಗುತ್ತೆ. ಕೆಮ್ಮಿ ಆಮೇಲೆ ಕೆಮ್ಮಿನ ಸದ್ದಿನ ಜೊತೆಗೆ ರಕ್ತವೂ ಹೊರಗೆ ಬರುತ್ತೆ. ಆಮೇಲೆ ನಿಧಾನವಾಗಿ ಬಾಯಿ ಮೂಗಿನಿಂದ ರಕ್ತ ಬಂದು ಮಗು ಒಂದೇ ಸಲಕ್ಕೆ ಪರಲೋಕ ಸೇರುತ್ತೆ ಎಂದು ಗಹಗಹಿಸಿ ನಗತೊಡಗಿದ. ಅವನ ಬಳಿ ಧಾವಿಸಿ ಅವನ ಕಾಲರ್ ಹಿಡಿದು ರಪ್ಪರಪ್ಪನೆ ಅವನ ಕೆನ್ನೆಗೆ ಬಾರಿಸತೊಡಗಿದಳು. ಆವತ್ತು ನನಗೆ ಮೋಸ ಮಾಡಿ ಹಿಂಸೆ ಕೊಟ್ಟು ನನ್ನ ಮಗನನ್ನು ಸಾಯಿಸಿದ್ರು ನೀನನ್ನು ಸುಮ್ಮನೆ ಬಿಟ್ಟಿದ್ದೆ. ಆದರೆ ಇವತ್ತು ನೀನು ಎಲ್ಲ ಲಿಮಿಟ್ಸ್ ಕ್ರಾಸ್ ಮಾಡಿದ್ಯಾ. ಇವತ್ತು ನಿನ್ನನ್ನು ಬಿಡಲ್ಲ ಕಣೋ ಎನ್ನುತ್ತಾ ತನ್ನ ಪ್ಯಾಂಟ್ ಜೇಬಿನಲ್ಲಿ ಇದ್ದ ರಿವಾಲ್ವರ್ ಹೊರತೆಗೆದು ಅವನ ಹಣೆಗೆ ಹಿಡಿದಳು. ಅವಳ ನಡೆಗೆ ಒಂದು ಕ್ಷಣ ಗಾಬರಿಗೊಂಡರೂ ಮತ್ತದೇ ನಗು ಅವನ ಮುಖದಲ್ಲಿ. ಯಾಕೆ ಈಗ ನೀನು ಸಾಯ್ತೀಯ ಅಂತ ಹುಚ್ಚಿಡ್ತಿದ್ಯಾ? ಇವತ್ತೇ ನಿನ್ನ ಕೊನೆ ದಿನ ಎಂದು ನಿಧಾನವಾಗಿ ಟ್ರಿಗರ್ ಒತ್ತುತ್ತಿರುವ ಸದ್ದು ಕಿವಿಗೆ ಬಿದ್ದರೂ ಅವನ ಮುಖದಲ್ಲಿ ನಗು ಕಡಿಮೆಯಾಗಲಿಲ್ಲ. ಮುಂದುವರಿಯುವುದು.